ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ತೆಗೆದಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಸಿ ಮಸಾಲೆ ಸ್ಮೆಲ್ಲು ಕಡಿಮೆ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕಾಯಿ, ಕಡಲೆಬೀಜ, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಮತ್ತು ಹುಣಸೆಹಣ್ಣು. ಸೊ ಇದನ್ನು ಫಸ್ಟು ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ನಂತರ ನೀವು ಇದಕ್ಕೆ ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇದು ತುಂಬ ಏನು ಡೀಪ್ ಫ್ರೈ ಇದು ಮಾಡೋದು ಬೇಡ. ಸೊ ಸ್ವಲ್ಪ ಬಿಸಿ ಆದರೂ ಸಾಕು. ಸೊ ಹಸಿ ಸ್ಮೆಲ್ ಇರಬಾರ್ದು ಅನ್ನೋದ್ರಿಂದ ಈ ಥರ ಮಾಡ್ಕೊತೀವಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಖಾರದ ಪುಡಿ ಹಾಕಿದಾಗ ಜಾಸ್ತಿ ಫ್ರೈ ಮಾಡಬಾರ್ದು, ಸೀದೋಗಿಬಿಡುತ್ತೆ, ಅದರ ಘಾಟ್ ಸ್ಮೆಲ್ ಬರುತ್ತೆ ತುಂಬ. ಸೊ ಗ್ಯಾಸ್ನ ನೀವು ಆಫ್ ಮಾಡಿಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಆ್ಯಸ್ ಯೂಸ್ವಲ್ ಹಾಕ್ಕೊಳ್ಳಿ. ಸೊ ನಂತರ ಅದಕ್ಕೆ ಆಲೂಗಡ್ಡೆ, ಬಟಾಣಿ, ಹೂಕೋಸು, ಕಟ್ ಮಾಡಿರ್ತಕ್ಕಂಥ ವೆಜಿಟೇಬಲ್ಸು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸೊ ನಿಮ್ಮ ಟೇಸ್ಟು ವೆಜಿಟೇಬಲ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಉಪ್ಪು ಹಾಕಿ ಡೈರೆಕ್ಟ್ ಹಾಕಿದ್ರೆ ವೆಜಿಟೇಬಲ್ ಸ್ವಲ್ಪ ಸಪ್ಪೆ ಅನ್ನಿಸ್ಬೋದು ನಿಮಗೆ. ಸೊ ನಂತರ ಇದಕ್ಕೆ ಉಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಸೊ ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಒಂದು ಉಪ್ಪು ಎಲ್ಲ ಹಾಕಿದ್ಮೇಲೆ ಸೊ 2 ವಿಷಲ್ ಕುಕ್ಕರ್ 2 ವಿಷಲ್ ಬರಲಿ. ಸೊ ಮಸಾಲ ಹಾಕಿದ್ಮೇಲೆ 2 ವಿಷಲ್ ಸೊ ಈಗ 1 ವಿಷಲ್ ಆಗಿದೆ. ಸೊ ಸಾಂಬಾರು ರೆಡಿಯಾಗಿದೆ. ಸೊ ಈಗ ಹುಳಿ ಸಾಂಬಾರು ರೆಡಿಯಾಗಿದೆ. ಇದನ್ನು ಮುದ್ದೆ ಅನ್ನದ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ.